ಈ ವಿಚಾರಗಳ ಬಗ್ಗೆ, ಸದ್ಯಕ್ಕಿನ ಬೆಳವಣಿಗೆಯ ಬಗ್ಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಹೇಳಿರೋದು ಏನು ಅಂತಂದ್ರೆ, ಸೂರಿನ ಭಾಗ್ಯವನ್ನ ಕಲ್ಪಿಸಿಕೊಡಲಾಗುವ ಮಾತನ್ನ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟ ಬೆನ್ನಲ್ಲೇ ಸಿಎಂ ಅವರ ಸಭೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯಲಿಕ್ಕಿದೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಕೋಗಿಲು ಬಡಾವಣೆ ಭೇಟಿ ಬಳಿಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಏನದು ಗುಡ್ ನ್ಯೂಸ್? ಕೆಸಿ ವೇಣುಗೋಪಾಲ್ ಅವರ ಸೂಚನೆ ಬೆನ್ನಲ್ಲೇ ಸಿಎಂ ಸಭೆಯನ್ನ ಕರೆದಿದ್ದಾರೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ನಾಳೆ ಸಿಎಂ ಸಭೆ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಜಮೀರ್ ಅಹಮದ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆಯನ್ನ ಕೊಡ್ತಾರಾ ಸರ್ಕಾರದವರು? ಜಮೀರ್ ಅಹಮದ್ ಕೋಗಿಲು ಬಡಾವಣೆ ಭೇಟಿಯ ಬಳಿಕ ಹೇಳಿದ್ದೇನು? ಸಿಎಂ ಸಭೆಯ ಬಳಿಕ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಏನೆಲ್ಲ ಮಾತಾಡಿದ್ರು ಜಮೀರ್, ಬನ್ನಿ ನೋಡೋಣ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಇದು ಆಲ್ಟರ್ನೇಟ್ ಏನಾದ್ರು ಇವ್ರು ವ್ಯವಸ್ಥೆ ಮಾಡಿ ಕೊಡಬೇಕಂತ ಒಂದು ಸಿಎಂ ನಿರ್ಧಾರ ತಗೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಕರೆದವ್ರೆ. ನನ್ನ ತಿಳಿದಂಗೆ ಒಳ್ಳೆ ಸಿಹಿ ಸುದ್ದಿ ನಾಳೆ ಸಿಗಬಹುದು ಅಂತ ನಾನು ಭಾವಿಸ್ತೀನಿ. ಸಿಎಂ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಸಿಎಂ ಅವರು ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ. ಇದಕ್ಕೋಸ್ಕರ ಅಂತಾನೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ನಿಮಿಷ ಈಗ ಕೇರಳದವರು ಯಾರಿಲ್ಲ ಇಲ್ಲಿ, ತಮ್ಗೆಲ್ಲ ಗೊತ್ತಿದೆ. ಕೇರಳ ವಾಸಿಗಳು ಯಾರಿಲ್ಲ. ಈ ತರ ಬಹಳ ಘಟನೆಗಳಾಗಿದೆ. ಇದೇ ತರ ಯುಪಿದಲ್ಲಿ ಬುಲ್ಡೋಸ್ ಮಾಡಿದ್ರು ಮನೆಯಲ್ಲ. ಏನೀಗ ಕೇರಳ ಚೀಫ್ ಮಿನಿಸ್ಟರ್ ಯುಪಿಗೆ ಹೋಗಿಲ್ಲ, ಅವಾಗ ಚುನಾವಣೆ ಇರಲಿಲ್ಲ. ಈಗ ಏಪ್ರಿಲ್ ಅಲ್ಲಿ ಚುನಾವಣೆ ಬರ್ತದೆ ಹಿನ್ನೆಲೆಯಲ್ಲಿ ಇದೆಲ್ಲ ರಾಜಕೀಯ. ಅವ್ರು ಏನಾರ ಮಾಡಂಗಿದ್ದಿದ್ರೆ ಮಾನ್ಯ ಕೇರಳ ಮುಖ್ಯಮಂತ್ರಿಗಳು ಏನಾರ ಬಡವ್ರ ಬಗ್ಗೆ ಕಾಲೇಜ್ ಇದ್ದೀರ ಮಾಡಂಗಿದ್ರೆ ಕೊಡಬೇಕಾಗಿದೆ ಅನ್ನೋದನ್ನ. ತಗೊಳಪ್ಪ, ಕೇರಳ ಕಡೆಯಿಂದ ಬಡವ್ರು ನಮ್ಮ ಪಕ್ಷದ ವತಿಯಿಂದನೋ ಇಲ್ಲ ಸರ್ಕಾರ ವತಿಯಿಂದನೋ ಇಷ್ಟು ಮನೆಗಳು ನಾವು ಕೊಡ್ತೀವಿ ಅಂತ. ಈಗ ನಮ್ದು ನಾವು ಘೋಷಣೆ ಮಾಡಿದ್ವಿ, ನಮ್ಮ ಸರ್ಕಾರದಲ್ಲಿ ಫ್ಲಡ್ ಅಲ್ಲಿ ಮನೆಗಳು ಹಾಳಾಗಿತ್ತು. ಮನೆ ಮುಖ್ಯಮಂತ್ರಿಗಳು 100 ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ಕಟ್ತಾ ಇದ್ದೀವಿ, ನಮ್ಮ ಇಲಾಖೆಯಿಂದಾನೆ ರಾಜೀವ್ ಗಾಂಧಿಯಿಂದಾನೆ ಕಟ್ಕೊಡ್ತಾ ಇದೀವಿ. ಆತರ ಘೋಷಣೆ ಮಾಡಬೇಕಾಗಿತ್ತು. ಇವ್ರು ಬರೀ ರಾಜಕೀಯ ಮಾಡಕ್ ಬಂದಿರೋದು. ಇವರು ಬಡವ್ರ ಬಗ್ಗೆ ಕಾಳಜಿ ಯಾರಿಗಿಲ್ಲ. ಕೋಗಿಲು ಲೇಔಟ್ ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಕ್ರಮವಾಗಿ ಇದ್ದವರನ್ನ ತೆರವುಗೊಳಿಸಿರುವುದು ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ, ಕೇರಳ ಸಿಎಂ ಮಧ್ಯೆ ಜಟಾಪಟಿ ನಡೆದಿರುವಂತದ್ದು. ಸಿದ್ದು ಸರ್ಕಾರದ ನಿಲುವಿಗೆ ಒಂದ್ ಕಡೆ ಬಿಜೆಪಿ ಕೆಂಡಾಮಂಡಲ ಆಗಿದ್ರೆ, ಒಂದ್ ಕಡೆ ಪಿಣರಾಯಿ ವಿಜಯನ್ ವರ್ಸಸ್ ಸಿದ್ದರಾಮಯ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ಟೀಮ್ ಟ್ವೀಟ್ ಮಾಡಿ ಪ್ರಹಾರವನ್ನ ಮಾಡ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಮತ್ತು ಸಿದ್ದರಾಮಯ್ಯ ನಡುವೆ ಜಟಾಪಟಿ. ಸಿದ್ದು ಸರ್ಕಾರದ ನಿಲುವಿಗೆ ರಾಜ್ಯ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಾಂಗ್ರೆಸ್ ವಿರುದ್ಧ ಕೇಸರಿ ಟೀಮ್ ಟ್ವೀಟ್ ಮಾಡಿ ಪ್ರಹಾರವನ್ನ ಮಾಡ್ತಾ ಇದೆ. ಇನ್ನ ಮನೆ ತೆರವು ವಿಚಾರದಲ್ಲಿ ಸಿಎಂಗೆ ವೇಣುಗೋಪಾಲ್ ಸಲಹೆಯನ್ನ ನೀಡಿದ್ದಾರೆ. ಸಂತ್ರಸ್ತರಿಗೆ ಮರು ವಸತಿ ಕಲ್ಪಿಸುವ ವಿಚಾರದಲ್ಲಿ ಇಬ್ಬರು ಚರ್ಚೆಯನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿ ಬಿಜೆಪಿ ಟ್ವೀಟ್ ವಾರ್ ನಡೆಸಿದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಟ್ವೀಟ್ ಮೂಲಕ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂಗೆ ವೇಣುಗೋಪಾಲ್ ಸಲಹೆಯನ್ನ ಕೊಟ್ಟಿರೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿರೋದು ಯಾರ ಸರ್ಕಾರ, ಯಾವ ಸರ್ಕಾರ ಅಂತ ಕೇಳ್ತಿದ್ದಾರೆ ಬಿಜೆಪಿಯವರು. ಸಂತ್ರಸ್ತರಿಗೆ ಮರು ವಸತಿ ಕಲ್ಪಿಸುವ ವಿಚಾರದಲ್ಲಿ ಇಬ್ಬರು ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ವೇಣುಗೋಪಾಲ್ ಸೂಚನೆ ಕೊಡೋದಂತೆ, ಆ ಸೂಚನೆಯ ಮೇರೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೀಟಿಂಗ್ ಅನ್ನ ಮಾಡೋದಂತೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಾರ್. ಕೈಗೊಂಬೆ ಸರ್ಕಾರ ಎಂದು ಬಿಜೆಪಿ ಕೆಂಡಾಮಂಡಲ.
ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಈ ವಿಚಾರದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಎಂಟ್ರಿಯಾಗಿದ್ದು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಎಸ್, ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿ ವೇಣುಗೋಪಾಲ್ ಟ್ವಿಟರ್ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ರು. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿದ್ದೇನೆ. ಸಂತ್ರಸ್ತ ಕುಟುಂಬಗಳಿಗೆ ಪುನರ್ವಸತಿ ಮತ್ತು ಪರಿಹಾರವನ್ನು ನೀಡುವುದಾಗಿ ಭರವಸೆ ನೀಡಿದ್ದಾರೆ ಅಂತ ಮಾಹಿತಿ ಹಂಚಿಕೊಂಡ್ರು. ಇದೇ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರೋದು ಸಿದ್ದರಾಮಯ್ಯನ ಅಥವಾ ವೇಣುಗೋಪಾಲ್ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಐಸಿಸಿಎ ಎಲ್ಲ ಅನುಮೋದಿಸೋದಾದ್ರೆ ಸಂಪುಟ ಯಾಕೆ ಬೇಕು ಅಂತ ಸಿಎಂ ಡಿಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಿವೆ. ದೆಹಲಿಯಿಂದ ಕಾಲ್ ಬರ್ತಾ ಇದ್ದಂತೆ ನಿಲುವು ಬದಲಿಸ್ತೀರಾ? ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಪಿಣರಾಯಿ ವಿಜಯನ್ಗೆ ಧೈರ್ಯದಿಂದ ಉತ್ತರಿಸಿದ ರೀತಿಯಲ್ಲೇ ವೇಣುಗೋಪಾಲ್ಗೆ ಉತ್ತರಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಸಿಎಂ ಅಧಿಕಾರದ ಗುದ್ದಾಟದಲ್ಲಿ ಸಿಲುಕಿದ್ದಾರೆ. ಎಲ್ಲ ಪ್ರಮುಖ ನಿರ್ಧಾರಗಳು ಬೆಂಗಳೂರಿನಲ್ಲ, ದೆಹಲಿಯಲ್ಲಿ ಆಗ್ತಾ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಮಧ್ಯ ಪ್ರವೇಶಿಸಲು ಕೆಸಿವಿ ಯಾರೆಂದು ಅಶೋಕ್ ಕಿಡಿ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವೇಣುಗೋಪಾಲ್ ಟ್ವೀಟ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಪರ್ ಸಿಎಂ ಆಗಿದ್ದಾರಾ? ಜನರಿಂದ ಆಯ್ಕೆಯಾದ ಸರ್ಕಾರ ದೆಹಲಿಯ ಆಜ್ಞೆಯಂತೆ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಅನಧಿಕೃತ ಮನೆಗಳ ತೆರವು ವಿಚಾರದಲ್ಲಿ ಸರ್ಕಾರ ಸಾಫ್ಟ್ ಆಯ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಅಕ್ರಮ ವಾಸವೇ ಆಗಿದ್ರೆ ಡಿಸಿಎಂ ಪುನರ್ವಸತಿ ಬಗ್ಗೆ ಮಾತನಾಡಿದ್ಯಾಕೆ ಅನ್ನೋದು ತೀವ್ರ ಚರ್ಚೆಗೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಕೆ, ಫೈನ್. ನೋಡಿ, ಈಗಾಗಲೇ ಈ ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ರಾಜಕೀಯವಾಗಿ ಸಂಘರ್ಷಗಳಿಗೆ ಕಾರಣ ಆಗ್ತಾ ಇದೆ. ಕೇರಳ ರಾಜಕಾರಣ ಇಲ್ಲಿ ಯಾಕೆ ಅಂತ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ. ಕೆಸಿ ವೇಣುಗೋಪಾಲ್ ಅವರ ಸೂಚನೆ, ಆ ಸೂಚನೆಯ ಮೇರೆಗೆ ಇಲ್ಲಿನ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡೋದು. ಈ ಸಭೆ ನೀವು ಕೆಸಿ ವೇಣುಗೋಪಾಲ್ ಅವರ ಸೂಚನೆಯ ಮೇರೆಗೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇಲ್ಲಿ ಯಾರ ಆಡಳಿತ ನಡೀತಾ ಇದೆ, ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅಂತ ಬಿಜೆಪಿಯವರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ರಾಜಕೀಯ ವಿಶ್ಲೇಷಕರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್ ಹಿಟ್ನಾಳ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಶ್ರೀಪಾದ್. ಈಗ ಕೇರಳ ಪಿಣರಾಯಿ ವಿಜಯನ್ ಅವರ ಎಂಟ್ರಿ ಒಂದ್ ಕಡೆ, ಕೆಸಿ ವೇಣುಗೋಪಾಲ್ ಅವರ ಸೂಚನೆಯಂತೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡುವಂತ ಸಭೆ ಮತ್ತೊಂದು ಕಡೆ, ಇವೆಲ್ಲವೂ ಕೂಡ ಈಗ ಬಿಜೆಪಿಯನ್ನ ಕೆರಳಿಸಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ರಾಜ್ಯದ ಜನರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾರೆ. ಕೆಸಿ ವೇಣುಗೋಪಾಲ್ ಅವರು ಸೂಚನೆ ಕೊಟ್ಟರೆ ನೀವು ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತೀರಾ? ಆಡಳಿತ ದರ್ಬಾರ್ ನಡೆಸ್ತಾ ಇರೋದು ಕೇರಳದವರ ಅಥವಾ ನೀವಾ ಅನ್ನುವಂತ ಪ್ರಶ್ನೆ. ಇದನ್ನ ಕಾಂಗ್ರೆಸ್ ಹೇಗೆ ಸಮರ್ಥನೆ ಮಾಡ್ಕೊಳ್ಳುತ್ತೆ? ನಿಮಗೇನ್ ಅನ್ಸುತ್ತೆ? ಅಲ್ಲ, ಕಾಂಗ್ರೆಸ್ ಯಾಕೆ ಸಮರ್ಥನೆ ಮಾಡ್ಕೊಳ್ಳೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗ ಪಿಣರಾಯಿ ವಿಜಯನ್ ಕೇರಳದ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ. ಇಲ್ಲಿನ ಯಾವುದೇ ಒಂದು ವಿಚಾರದ ಬಗ್ಗೆ ದೂರು ದುಮ್ಮಾನಗಳಿದ್ದರೆ ಕರ್ನಾಟಕದ ಮುಖ್ಯಮಂತ್ರಿಗೆ ಇಲ್ಲಿನ ಜನ ಹೇಳ್ಕೊಳ್ತಾರೆ. ಅಲ್ಲಿ ನಿವಾಸಿಗಳಾಗ್ಲಿ, ಮತ್ತಾರೋ ಆಗ್ಲಿ ಅಥವಾ ಆ ಸಂಬಂಧಪಟ್ಟ ಇಲಾಖೆ ಆಗ್ಲಿ, ಸಿದ್ದರಾಮಯ್ಯನವರು ಕಾನೂನು ಪ್ರಕಾರ ಡಿಕೆ ಶಿವಕುಮಾರ್ ಜೊತೆ ಮಾತಾಡಿ, ಯಾಕಂದ್ರೆ ಡಿಕೆ ಶಿವಕುಮಾರ್ ಬೆಂಗಳೂರು ನಗರದ ಉಸ್ತುವಾರಿ ಇರೋದ್ರಿಂದ ಒಂದು ತೀರ್ಮಾನ ತಗೊಳ್ತಾರೆ. ಪಿಣರಾಯಿ ವಿಜಯನ್ ಇದರಲ್ಲಿ ಇಷ್ಟು ಮೃದುವಾಗಿ ತೋರಿಸಿರುವುದೇ ಒಂದು ಬಹಳ ಸಂಶಯಾಸ್ಪದ ವಿಚಾರ. ಯಾಕೆ ಇದೇ ಒಂದು ಲೇಔಟ್ ಅಲ್ಲಿ, ಇದೇ ಒಂದು ವಿಚಾರದಲ್ಲಿ? ಯಾಕಂದ್ರೆ ಇದು ಏನೋ ಅಥವಾ ವಿಶೇಷ ಘಟನೆ ಅಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನೇಕ ಬಾರಿ ತನ್ನ ಜಾಗೆಯನ್ನು ಒತ್ತುವರಿ ಮಾಡಿಕೊಂಡು ನಿರ್ಮಿಸಲಾದ ಮನೆಗಳನ್ನ, ಯಾವುದೇ ಒಂದು ಅಂಗಡಿ ಮುಂಗಟ್ಟುಗಳನ್ನ ಏನೇ ಇರಲಿ ಅದನ್ನ ತೆರವುಗೊಳಿಸ್ತಾನೆ ಬಂದಿದೆ. ಇದು ಅದೇ ವಿಚಾರದಲ್ಲಿ ಇನ್ನೊಂದು ಘಟನೆ ಅಷ್ಟೇ. ಅದೇ ಮತ್ತು ಆ ಕಾನೂನು ಪ್ರಕಾರ ಮಾಡುವುದು, ಕಾನೂನು ದುರುಪಯೋಗ ಮಾಡೋ ಕೆಲಸ ಅಲ್ಲ. ಪಿಡಿಐಗೆ ಒಂದು ಕಾನೂನು ಇದೆ. ಮತ್ತು ಯಾವುದೇ ಸಾರ್ವಜನಿಕ ಜಾಗೆಯನ್ನ ಒತ್ತುವರಿ ಮಾಡಿಕೊಂಡಿದ್ರೆ ಅದಕ್ಕೆ ಯಾವುದೇ ನೋಟಿಸ್ ಕೂಡ ಕೊಡಲಾರ್ದೇ, ನೋಟಿಸ್ ಕೂಡ ಕೊಡದೇ ಅದನ್ನ ತೆರವುಗೊಳಿಸುವ ಹಕ್ಕು, ತೆರವುಗೊಳಿಸುವ ಅಧಿಕಾರ ಕರ್ನಾಟಕ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರದ ಸಂಸ್ಥೆಗಳಲ್ಲಿದೆ. ಅದು ಬಿಬಿಐ ಆಗಿರ್ಬೋದು, ಬಿಡಿಐ ಆಗಿರ್ಬೋದು, ಅಥವಾ ಬಿಎಂಆರ್ ಯಾವುದೇ ಒಂದು ಏಜೆನ್ಸಿ ಇರಲಿ, ಆ ಒಂದು ಸಂಸ್ಥೆಗಳಿಗೆ ಆ ಒಂದು ಅಧಿಕಾರ ಇದೆ. ನೋಟಿಸ್ ಯಾವಾಗ ಕೊಟ್ಟು ಯಾವುದೋ ಒಂದು ಡಿವಿಯೇಷನ್ ಆದಾಗ ಇತ್ಯಾದಿ ನೋಟಿಸ್ ಕೊಡ್ತಾರೆ. ಒತ್ತುವರಿ ಎನ್ಕ್ರೋಚ್ಮೆಂಟ್, ನಾಳೆ ರೋಡಿಗೆ ಮನೆ ಕಟ್ತಾರೆ, ಅವ್ರು ನೋಟಿಸ್ ಕೊಟ್ಟು ಕೋಟೆಯಲ್ಲಿ ಒಂದು ಕತೆಗಳಂತ ಕೊಡ್ತಾರ, ತೆರವುಗೊಳಿಸ್ತಾರೆ ಅಷ್ಟೇ. ಮಾಲುಗಳಿಗೆ ಈ ಕೆಲಸ ಆಗಿದೆ.
ಮಂತ್ರಿ ಮುಂದೆ ಬಂದಿತ್ತು ಒಂದು ತಡಿ, ಅದನ್ನ ಡಿಮಾಲಿಷ್ ಮಾಡೋದು ಬಿಬಿಎಂಪಿ. ಯೂನಿವರ್ಸಿಟಿ ಬಂದಿತ್ತು, ಅದನ್ನ ಡಿಮಾಲಿಷ್ ಮಾಡೋದು. ಇವೆಲ್ಲ ರೆಗ್ಯುಲರ್ ಅಂಡ್ ಲೀಗಲ್ ಆಕ್ಟಿವಿಟೀಸ್. ಈ ವಿಚಾರದಲ್ಲಿ ಪಿಣರಾಯಿ ವಿಜಯನ್ ಯಾಕೆ ಮಾತಾಡ್ತಿದ್ದಾರೆ, ಆ ವಿಚಾರವನ್ನ ಮಾತಾಡೋದಕ್ಕೆ ವಿನ ಅದನ್ನ ಹೊರತುಪಡಿಸಿ ನಾನು ಮಂತ್ರಿಗಳ ಜೊತೆ ಮಾತಾಡ್ತೇನೆ, ಅಧಿಕಾರಿಗಳ ಜೊತೆ ಮಾತಾಡ್ತೇನೆ ಅಂತ ಸಿದ್ದರಾಮಯ್ಯ ಹೇಳ್ಬಿಟ್ರೆ, ಅವ್ರು ಎಲ್ಲ ಒಂದು ಕಡೆ ಪಿಣರಾಯಿ ವಿಜಯನ್ ಅಥವಾ ಕೇರಳದ ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗ್ತಾರೆ. ಅಂಡ್ ವಿಚ್ ಇಸ್ ರಾಂಗ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಎನಿ ಸ್ಟೇಟ್ಸ್ ಪಾಲಿಟಿಕ್ಸ್. ನಾಳೆ ದಿನ ಕೇರಳದಲ್ಲಿ ಏನೋ ಆಗುತ್ತೆ, ಅಲ್ಲಿ ಏನೋ ಒಂದು ಹಿಂಸಾಚಾರ ಆಗುತ್ತೆ, ಅಥವಾ ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ತಡವಾಗಿದೆ, ಅದಕ್ಕೆ ನಾವು ಕನ್ನಡದ ಮುಖ್ಯಮಂತ್ರಿ ಮಾತಾಡಬಹುದಾ? ಇಟ್ ಇಸ್ ಟೋಟಲಿ ಅನ್ಕಾಲ್ಡ್ ಫಾರ್. ಅದ್ರ ಜೊತೆ ಕೆ.ಸಿ. ವೇಣುಗೋಪಾಲ್, ಕೇರಳದ ರಾಜಕಾರಣಿಗಳು ಕೆ.ಸಿ. ವೇಣುಗೋಪಾಲ್ ಪಿಣರಾಯಿ ವಿಜಯನ್ ಕೇಳಬೇಕು, ಅಲ್ಲಪ್ಪ ಕರ್ನಾಟಕದ ವಿಚಾರ ಕರ್ನಾಟಕ ಸರ್ಕಾರ ಬಗೆಹರಿಸುತ್ತೆ ಅಂತ. ಇವರು ಮತ್ತೆ ಸಿದ್ದರಾಮಯ್ಯ ಉಪದೇಶ ಮಾಡ್ತಾರೆ, ನೀವು ಇದನ್ನ ಸೂಕ್ಷ್ಮವಾಗಿ ನಡ್ಕೋಬೇಕು, ಈ ಅವಸರ ಮಾಡಬಾರ್ದು ಹಾಗೆ ಅಂತೇಳಿ. ಸಿದ್ದರಾಮಯ್ಯ ಹೇಳ್ತಾರೆ ಪರ್ಯಾಪ್ತ ನಾವು ಏನ್ ಹೇಳ್ತಾರೆ ಅದು ಮನೆಗಳನ್ನ ಕೊಡ್ತೇವೆ, ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇರೋದೇನಂತಂದ್ರೆ, ನಮಗೆ ಸಲಹೆ ಕೊಡುವ ಎಲ್ಲ ಅಧಿಕಾರ ವೇಣುಗೋಪಾಲ್ ಅವ್ರಿಗಿದೆ, ತಪ್ಪೇನು ಅವ್ರು ಸಲಹೆಯನ್ನ ಕೊಟ್ರೆ ಅಂತ ಇವರು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ಡಿ.ಸಿ.ಎಂ. ಸಲಹೆನ ಪಿಣರಾಯಿ ವಿಜಯನ್ ಫೋನ್ ಮಾಡಿ ಡಿ.ಕೆ. ಕಿವಿಲಿ ಹೇಳಲಿಲ್ಲ, ಸಾರ್ವಜನಿಕರಿದ್ರು. ಸಾರ್ವಜನಿಕ ಮಾತಾಡುದು ಸಲಹೆ ಅಲ್ಲ, ಅದು ರಾಜಕಾರಣ. ಸಲಹೆ ಕೊಡೋದಕ್ಕೆ ಫೋನ್ ಮಾಡಿ ಸಿದ್ದರಾಮಯ್ಯ ಅವ್ರಿಗೂ ಡಿ.ಕೆ. ಶಿವಕುಮಾರ್ ಮಾತಾಡ್ತಾರೆ. ಈ ಸಾರ್ವಜನಿಕ ಹೇಳಿಕೆ ಕೊಡೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ಪಬ್ಲಿಕ್ ಪೋಸ್ಟರಿಂಗ್. ಈ ರೀತಿ ಕರ್ನಾಟಕ ಸರ್ಕಾರವನ್ನ ಪಕ್ಕದ ರಾಜ್ಯ ತನ್ನ ಆಂತರಿಕ ವ್ಯವಹಾರಗಳಲ್ಲಿ ವಿಚಾರದಲ್ಲಿ ತಲೆ ತೋರಿಸಿ ಒಂದು ಕೆಟ್ಟ ರೀತಿಯಲ್ಲಿ ಬಿಂಬಿಸುವುದು, ಇಟ್ ಇಸ್ ರಿಯಲ್ ಪಾಲಿಟಿಕ್ಸ್. ನಾವು ಅದನ್ನೇ ಮಾಡೋಣ. ನಾವು ದಿನ ಪ್ರತಿದಿನ ಕೇರಳದಲ್ಲಿ ಏನ್ ನಡೀತಾ ಇದೆ, ಎಷ್ಟು ಕೊಲೆಗಳಾಗ್ತಾ ಇದಾವೆ, ಅಲ್ಲಿ ಏನೇನು ಸೆಕ್ಸ್ ಕರೆಕ್ಟ್ ಆಗ್ತಾ ಇದಾವೆ, ಇದರ ಮಾತಾಡ ಕೂತ್ಕೊಂಡ್ಬಿಡೋಣ. ಕರ್ನಾಟಕ ಸರ್ಕಾರ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಸುಮ್ಮನೆ ಇರ್ತಾರವಾಗ ಕೇರಳದ ಮುಖ್ಯಮಂತ್ರಿಗಳು. ನನ್ನ ಪ್ರಶ್ನೆ ಏನಂದ್ರೆ, ವೇಣುಗೋಪಾಲ್ ಆಗ್ಲಿ ಪಿಣರಾಯಿ ವಿಜಯನ್ ಆಗ್ಲಿ ಇವ್ರ ಎಂಟ್ರಿ ಯಾಕೆ ಇದರಲ್ಲಿ ಅಂತ? ಕರ್ನಾಟಕ ಸರ್ಕಾರ ಇದೆ, ದಕ್ಷ ಸಿಎಂ ಇದಾರೆ, ಡಿ.ಸಿ.ಎಂ ಇದಾರೆ, ಇಲಾಖೆ ಅಧಿಕಾರಿಗಳಿದ್ದಾರೆ, ನೋಡ್ಕೋತಾರೆ. ವೇಣುಗೋಪಾಲ್ ಹೇಳಿದ್ರೇನೆ ಮಾಡ್ಬೇಕಾ ಅಥವಾ ಪಿಣರಾಯಿ ವಿಜಯನ್ ಹೇಳಿದ್ರೇನೆ ಮಾಡ್ಬೇಕಾ? ಅಷ್ಟೇ ಅಲ್ಲ ಕೇರಳದ ಸಂಸದರು, ಶಾಸಕರು, ಆ ಕೋಗಿಲು ಈ ತರದೊಂದು ಡಿಮಾಲಿಷನ್ ಚಟುವಟಿಕೆ ಆಗಿದೆ, ಆ ಒಂದು ಪ್ರದೇಶಕ್ಕೆ ವಿಸಿಟ್ ಕೊಡ್ತಾರೆ. ಏನಿದು? ಯಾಕೆ ಇಷ್ಟು ಮೊದಲು ನಾವು ತನಿಖೆ ಮಾಡಬೇಕಾದ್ರೆ ಯಾಕೆ ಕೇರಳದ ಮುಖ್ಯಮಂತ್ರಿ ಅಥವಾ ಸಂಸದರು, ಶಾಸಕರು ಇದೇ ಒಂದು ಲೇಔಟ್ ಬಗ್ಗೆ, ಇದೇ ಒಂದು ಮನೆಗಳ ಬಗ್ಗೆ ಯಾಕೆ ಆಸಕ್ತಿ ತೋರಿಸ್ತಿದ್ದಾರೆ? ಇಂಥ ಸಾವಿರ ಆಗಿದೆ ಎಲ್ಲ ರಾಜ್ಯಗಳಲ್ಲಿ, ಕೇರಳದಲ್ಲೂ ಆಗಿದೆ, ಕರ್ನಾಟಕದಲ್ಲೂ ಆಗಿದೆ. ನಾವು ಯಾವ ಬಿಡಿ ಅಧಿಕಾರಿಗಳ ಕೇಳಿ ಅವ್ರ ಪ್ರತಿ ವರ್ಷ ಹತ್ತಾರು ಅಕ್ರಮ ಕಟ್ಟಡ ತೆರವುಗೊಳಿಸಿದ್ದಾರೆ. ಯಾಕೆ ಅದನ್ನೆಲ್ಲ ಇದೊಂದು ಮಾತಾಡ್ತಿದ್ದಾರೆ ಪಿಣರಾಯಿ ವಿಜಯನ್? ಇಲ್ಲಿ ಏನಿದೆ ಅವ್ರ ಇಂಟ್ರೆಸ್ಟ್, ಇಲ್ಲಿ ಯಾಕೆ ಅವ್ರಿಗೆ ತೋರಿಸ್ತಿದ್ದಾರೆ ಅದನ್ನು ತನಿಖೆ ಮಾಡ್ಬೇಕು ನಾವು ಮೊದಲು. ಹಾಗೆ ನೋಡಿದ್ರೆ ಅನೇಕ ವಿಚಾರಗಳಲ್ಲಿ ಎಲ್ಲ ಸರ್ಕಾರಗಳು ಈ ಒಂದು ಬಡವರ ಮನೆಗಳ ವಿಚಾರದಲ್ಲಿ ತಪ್ಪು ಮಾಡ್ತವೆ, ಅದನ್ನ ಟೀಕೆ ಮಾಡೋಲ್ಲ. ಆ ವಿಚಾರ ಬೇರೆ, ದೊಡ್ಡ ವಿಷಯ. ಆದ್ರೆ ಇಲ್ಲಿ ಈ ಒಂದೇ ಒಂದು ವಿಚಾರದ ಬಗ್ಗೆ ಯಾಕೆ ಪಿಣರಾಯಿ ವಿಜಯನ್ ಈಸ್ ಇಂಟ್ರೆಸ್ಟೆಡ್? ವೈ ಈಸ್ ಸೋ ಇಂಟ್ರೆಸ್ಟೆಡ್ ಇನ್ ದಿಸ್ ವೆರಿ ಇನ್ಸಿಡೆಂಟ್? ಮುಂಚೆನೆ ಇನ್ಸಿಡೆಂಟ್ ಬಗ್ಗೆ ಯಾಕೆ ಮಾತಾಡಲಿಲ್ಲ? ಹಾಗೆ ನೋಡಿದ್ರೆ ಕರ್ನಾಟಕ ಸರ್ಕಾರ ಬಿಬಿಎಂಪಿ ತಾನೇ ಪಾಠ 1,000-2,000 ಮನೆಗಳನ್ನ ತೆರವುಗೊಳಿಸಿ ಒಬ್ಬ ಖಾಸಗಿ ಬಿಲ್ಡರ್ಗಳಿಗೆ ಜಾಗ ಕೊಟ್ಟಿದ್ದು, ಇಲ್ಲಿ ನ್ಯಾಷನಲ್ ಡ್ಯಾಮ್ ವಿಲೇಜ್ 14 ಎಕರೆ ಜಾಗವನ್ನು ಕೊಟ್ಟು ಅಲ್ಲಿ ನಿರಾಶ್ರಿತರ ಮನೆಯೂ ಇಲ್ಲ, ಕಟ್ಟಡನೂ ಇಲ್ಲ, ಎಂತೂ ಆಗಿಲ್ಲ. ಆ ವಿಚಾರ ಬಗ್ಗೆ ಮಾತಾಡಿ ಅಂತ ಹೇಳಿ ವಿಜಯನ್ಗೆ ಐ ಡೋಂಟ್ ನೋ, ನನಗೂ ಒಳಗಿನ ಹಕ್ಕಿಕತೆ ಗೊತ್ತಿಲ್ಲ. ಬಟ್ ಇಲ್ಲಿ ಏನೋ ಇಟ್ಸ್ ವೆರಿ ಸಸ್ಪಿಷಿಯಸ್. ಅಲ್ಲ, ನಮ್ಮ ರಾಜ್ಯ ಸರ್ಕಾರ ಇಷ್ಟೊಂದು ದುರ್ಬಲವಾಯ್ತು ಅನ್ನುವಂತಹ ನನ್ನ ನೇರ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಅಕ್ರಮ ವಲಸಿಗರ ಮನೆಗಳನ್ನ ಜೆಸಿಬಿಯಿಂದ ಕೆಡುತ್ತಾರೆ, ಆ ಕಡೆ ಕೇರಳದ ಎಂಎಲ್ಎಗಳು ಎಂಪಿಗಳು ಬರೋದಂತೆ, ಮುಖ್ಯಮಂತ್ರಿಗಳು ಮಾತಾಡೋದಂತೆ, ಹೈಕಮಾಂಡ್ ಇವರಿಗೆ ಬುದ್ಧಿ ಹೇಳೋದಂತೆ. ಇಷ್ಟೊಂದು ದುರ್ಬಲಗೊಂಡ್ರ ಅನ್ನುವಂಥದ್ದು ಪ್ರಶ್ನೆ. ಮತ್ತೊಂದು ಕಡೆ ಡ್ರಗ್ಸ್ ವಿಚಾರದಲ್ಲೂ ಅಷ್ಟೇ, ಮಹಾರಾಷ್ಟ್ರದವರು ಬಂದು ನಮ್ಮಲ್ಲಿ ರೇಡ್ ಮಾಡ್ತಿದ್ದಾರೆ, ನಮ್ಮವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ಎರಡು ಘಟನೆಗಳು ಬಹಳ ಕರ್ನಾಟಕ ಸರ್ಕಾರದ ಬಗ್ಗೆ ಬಹಳ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯನ್ನ ಮೂಡಿಸ್ತದೆ ಮನಸ್ಸಲ್ಲಿ. ನಾವು ಕರ್ನಾಟಕದ ಸರ್ಕಾರ, ಕರ್ನಾಟಕ ಮುಖ್ಯಮಂತ್ರಿ ನಡೆಸ್ತಿದಾರ, ಕೇರಳದ ಮುಖ್ಯಮಂತ್ರಿ ನಡೆಸ್ತಿದಾರ, ಮಹಾರಾಷ್ಟ್ರದ ಮುಖ್ಯಮಂತ್ರಿ ನಡೆಸ್ತಿದಾರ, ಒಂದು ಗೊತ್ತಾಗೋದಿಲ್ಲ.
ಮಹಾರಾಷ್ಟ್ರದಿಂದ ಬಂದು ಡ್ರಗ್ ಟ್ರೇಲ್ ಫಾಲೋ ಮಾಡ್ಕೊಂಡು ಬಂದು ಬೆಂಗಳೂರಿನ 3 ಕಡೆ ಡ್ರಗ್ ಫ್ಯಾಕ್ಟರಿಗಳನ್ನ ರೇಡ್ ಮಾಡಿ ಅಷ್ಟೆಲ್ಲ ಆರೋಪಗಳನ್ನು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿನ ಪೊಲೀಸ್ ಏನ್ ಮಾಡ್ತಿದ್ರು, ಇಲ್ಲಿನ ಗೃಹ ಮಂತ್ರಿ ಏನ್ ಮಾಡ್ತಿದ್ದಾರೆ, ಇಲ್ಲಿನ ಮುಖ್ಯಮಂತ್ರಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಎಷ್ಟು ಜಾಳಾಗಿದೆ ಇವರು. ಬೇರೆ ನನಗನ್ಸುತ್ತೆ ಶ್ರೀಪಾದ್, ಇಲ್ಲಿನ ಗೃಹ ಮಂತ್ರಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಇಲ್ಲಿನ ಬಿಡಿಎ ಅಧ್ಯಕ್ಷರಾಗ್ಲಿ ಯಾರೇ ಆಗ್ಲಿ, ಇವರೆಲ್ಲರೂ ಬಿಸಿ ವಿತ್ ಓನ್ಲಿ ಪವರ್ ಪಾಲಿಟಿಕ್ಸ್. ನಾಳೆ ನನ್ನ ಕುರ್ಚಿಗೆ ಒಂದು ಕುರ್ಚಿ, ನಿನಗೊಂದು ಕುರ್ಚಿ, ಈ ಕುರ್ಚಿ ಕಳೆದ್ರೆ ಇವರು ಟೈಮ್ ಹೋಗ್ತಾ ಇದೆ. ಇವರು ನನ್ನ ಆಡಳಿತ ಏನ್ ನಡೀತಾ ಇದೆ, ಬೇರೆಯವ್ರ ಯಾವ ಬಗ್ಗೆ ಇವರಿಗೆ ಮಾಹಿತಿ ಅಥವಾ ನಿಯಂತ್ರಣ ಎರಡೂ ಇದ್ದಂತಿಲ್ಲ. ಈಗ ಕರ್ನಾಟಕ ಪೊಲೀಸರಿಗೆ ಗೊತ್ತಾಗಲೇ ಹೇಗೆ ಬಂದ್ರು ಮಹಾರಾಷ್ಟ್ರ ಪೊಲೀಸ್ ಕರ್ನಾಟಕಕ್ಕೆ ಹೇಗೆ ಮಾಡಿದ್ರು? ಇಸ್ ಇಟ್ ಬೈ ವಾಟ್ ಲಾ ಇಟ್ ಇಸ್ ಪರ್ಮಿಸಿಬಲ್? ಯಾವುದನ್ನ ಬೇರೆ ರಾಜ್ಯಕ್ಕೆ ಹೋದ್ರೆ ಒಂದು ರಾಜ್ಯದ ಪೊಲೀಸರು ಆ ರಾಜ್ಯದ ಸ್ಥಳೀಯ ಪೊಲೀಸರಿಗೆ, ಸ್ಥಳೀಯ ಠಾಣೆಗೆ ಮಾಹಿತಿ ಕೊಟ್ಟು ಕಾರ್ಯಾಚರಣೆ ಮಾಡಬೇಕಾಗ್ತದೆ. ರೇಡ್ ಮಾಡಿ ಇಲ್ಲಿನ ತಗೊಳ್ತಾರೆ. ವಾಟ್ ಈಸ್ ಅವರ್ ಪೊಲೀಸ್ ಡೂಯಿಂಗ್? ವಾಟ್ ಇಸ್ ಹೋಮ್ ಮಿನಿಸ್ಟರ್ ಡೂಯಿಂಗ್? ಒಂದೇ ನಿಮಿಷ ಅವರು ಸಂಪರ್ಕದಲ್ಲಿರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಿದೆ, ವಾಪಸ್ ಬರ್ತೇನೆ ನಿಮ್ಮ ಹತ್ರ. ನೋಡಿ, ಬೆಂಗಳೂರಿನಲ್ಲಿ ಎಲ್ಡಿಎಫ್ ಯುಡಿಎಫ್ ಫೈಟ್ ಈಗ ತಾರಕಕ್ಕೇರಿದೆ. ಕರ್ನಾಟಕದಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಪಿಣರಾಯಿ ವಿಜಯನ್ ಯಾರು? ಪಿಣರಾಯಿ ವಿಜಯನ್ಗೆ ಅಶ್ವಥ್ ನಾರಾಯಣ್ ತರಾಟೆಗೆ ತಗೊಂಡಿದ್ದಾರೆ. ಕೆಸಿ ವೇಣುಗೋಪಾಲ್ ಕೂಡ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ. ಪಿಣರಾಯಿ ವಿಜಯನ್ ಮಾತಾಡ್ತಾರೆ. ಇವರೆಲ್ಲ ಯಾರು? ಇವರು ವೇಣುಗೋಪಾಲ್ ಹೇಳೋದಕ್ಕೆ ಸಿಎಂ ಡಿಸಿಎಂಗೆ ಆಗಲ್ಲ. ಮಿಸ್ಟರ್ ವೇಣುಗೋಪಾಲ್ ಅಂತ ಸಿಎಂ ಹೇಳಬೇಕಾಗಿತ್ತು. ಇಲ್ಲಿ ಇರೋರಿಗೆ ಬರೋರಿಗೆ ಮಾತಾಡ್ತಾರೆ, ವೇಣುಗೋಪಾಲ್ ಮಾತಾಡಕ್ಕಾಗಲ್ವಾ? ನಮ್ಮ ರಾಜ್ಯದ ನಾವು ನೋಡ್ಕೋತೀವಿ, ನೀವ್ಯಾರು ಅಂತ ಪ್ರಶ್ನೆ ಮಾಡಬಹುದಿತ್ತು, ಆದ್ರೆ ಮಾಡಲಿಲ್ಲ. ಯಾಕೆ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಕಾನೂನು ದುರ್ಬಳಕೆ ಆಗಿದೆ ಅಂತ ಏನಾರ ಹೇಳಿ ಅವರು ಮಾನವೀಯತೆ ಇಲ್ಲದೆ ಮಾಡಿದ್ದಾರೆ ಅಂತ ಏನಾರು ಹೇಳಿದ್ರೆ ಓಕೆ. ಅಲ್ಲಿಂದ ಆ ಮುಖ್ಯಮಂತ್ರಿ 200 ಕುಟುಂಬ ಏನು ಯಾವುದೋ ಮುಸಲ್ಮಾನ್ ದೇಶದಿಂದ ಅಲ್ಲಿಂದ ಪ್ರಧಾನಮಂತ್ರಿ ಏನೋ ಮಾತಾಡ್ದಂಗೆ ಪಿಣರಾಯಿ ವಿಜಯನ್ ಅವರು ಇಷ್ಟು ಜವಾಬ್ದಾರಿ, ಹಿರಿಯ ರಾಜಕಾರಣಿಗಳು ಮುಖ್ಯಮಂತ್ರಿಗಳಾದರೂ, ಅದು ಕಮ್ಯುನಿಸ್ಟ್ ಸ್ಟೇಟ್ ಅಲ್ಲಿ ಯಾರು ಕಮ್ಯುನಿಸ್ಟ್ ಅಂದ್ರು ಯಾರು ಧರ್ಮ ಬಳಕೆ ಮಾಡ್ಕೋಬಾರದು. ಅದು ಯಾವ ಕಮ್ಯುನಿಸ್ಟ್ರು ಗೊತ್ತಿಲ್ಲ ನನಗೂ. 200 ಮುಸ್ಲಿಂ ಕುಟುಂಬ ಅಂತ ಬುಲ್ಡೋಸರ್ ಸರ್ಕಾರ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಸರ್ಕಾರ 200 ಕುಟುಂಬವನ್ನ ಬುಲ್ಡೋಸ್ ಮಾಡಿದರೆ. ಬುಲ್ಡೋಸ್ ಮಾಡೆಲ್ ಕರ್ನಾಟಕ ಸರ್ಕಾರನು, ಕಾಂಗ್ರೆಸ್ ಸರ್ಕಾರನು ಬುಲ್ಡೋಸರ್ ಮಾಡೆಲ್ ಅಂತ. ತಕ್ಷಣ ರಿಯಾಕ್ಷನ್ ಸಿದ್ದರಾಮಯ್ಯರು, ಡಿಕೆ ಶಿವಕುಮಾರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು, ಸಂತೋಷ್ ಲ್ಯಾಡ್ ಅವರು. ಅಬ್ಬಾ ಏನ್ ರಿಯಾಕ್ಷನ್, ಬಹಳ ಸ್ಟ್ರಾಂಗ್ ರಿಯಾಕ್ಷನ್. ಕಿಡಿಮಿಡಿ ಅಂತ ಸಿಡಿಮಿಡಿ ತೀವ್ರವಾದ ರಿಯಾಕ್ಷನ್ ಕೊಟ್ಟಿರೋ ಅಂತ ಕೇಳಿದ್ರು. ಏನು ಅಗ್ರೆಸಿವ್ ಸ್ಟೇಟ್ಮೆಂಟ್ ವಾಪಸ್ ಅವರಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಬಹಳ ಬಲವಾಗಿ. ನೀವ್ಯಾರು ನಮ್ಮ ಹಸ್ತಕ್ಷೇಪ ಮಾಡ್ಲಿಕ್ಕೆ? ನೀವ್ಯಾರು ನಮ್ಮ ಕರ್ನಾಟಕದಲ್ಲಿ? ನೀವ್ಯಾರ್ರಿ ಹಸ್ತಕ್ಷೇಪ ಮಾಡ್ಲಿಕ್ಕೆ? ರೇ ಮಿಸ್ಟರ್ ಪಿಣರಾಯಿ ವಿಜಯನ್, ನೀವ್ಯಾರ್ರಿ ಕೇಳಕ್ಕಿಲ್ಲಿ? ಬುಲ್ಡೋಸರ್ ಸರ್ಕಾರ ಅಂತೆಲ್ಲ ಹೇಳಿದ್ದೀರಾ ಅಂತ ವಾಪಸ್ಸು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಗುಡ್. ಕೆಸಿ ವೇಣುಗೋಪಾಲ್ ಅವರು ಪ್ರಶ್ನೆ ಮಾಡಿದಾಗ ಹಸ್ತಕ್ಷೇಪ ಆಗಲ್ಲ ಇವರಿಗೆ. ಹೇಳ್ಬೇಕಿತ್ತು, ಇದೇ ಸಿದ್ದರಾಮಯ್ಯನವರ ಭಾಷೆಯಲ್ಲಿ ಹೇಳ್ಬೇಕಿತ್ತು, ನಮ್ಮ ರಾಜ್ಯದ ವಿಚಾರಕ್ಕೆ ಹಸ್ತಕ್ಷೇಪ ಮಾಡಂಗಿಲ್ಲ ಮಿಸ್ಟರ್ ಕೆಸಿ ವೇಣುಗೋಪಾಲ್ ಅಂತ ಹೇಳಿದರೆ ಆಗ ಮೆಚ್ಕೋಬೋದಿತ್ತಪ್ಪ. ಏನು ಗಡ್ಸಾಗಿ ಮಾತಾಡ್ತಾರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಡಿಕೆ ಶಿವಕುಮಾರ್ ಸ್ಟ್ರಾಂಗ್ ಲೀಡರ್, ಡಿಕೆ ಶಿವಕುಮಾರ್ ಆಕ್ಷನ್ ಮ್ಯಾನ್. ಜನಕ್ಕಿಲ್ಲ ಆವಾಜ್ ಬಿಡ್ತಾ ಇರ್ತಾರಲ್ಲ, ನಮ್ಮ ಉದ್ಯಮಿದಾರರು ಅಥವಾ ನಾಗರಿಕರು ಮಾತಾಡಿದಾಗ, ಅಪಾರ್ಟ್ಮೆಂಟ್ ಅವ್ರು ಮಾತಾಡಿದ್ರೆ ಇಲ್ಲೆಲ್ಲ ಮಾತಾಡಂಗಿಲ್ಲ, ನಾವ್ ಹೇಳಿದ್ದೆ ಕಾನೂನ್, ನಮ್ಮನ್ನು ಪ್ರಶ್ನೆ ಮಾಡಂಗಿಲ್ಲ ನೀವು ಅಂತ. ಇಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ. ಯಾರು ಮಾತಾಡಿದಾಗ್ಲೂ ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ ಅಂತ ತಾನೆ ಅವ್ರ ಅರ್ಥ. ಆ ಟ್ವೀಟ್ ನೋಡಿ, ಟ್ವೀಟ್ ಓದ್ತೀನಿ ಬೇಕಾದ್ರೆ.
ಎಲ್ಲಿಲ್ಲ, ಅಡ್ರೆಸ್ಗೆ ಇಲ್ಲ. ಅದಕ್ಕೇನು ಸ್ವಾಭಿಮಾನ ಇಲ್ವಾ ನಿಮಗೆ? ಸ್ವಾಭಿಮಾನ ಇರ್ಬೇಕು ತಾನೆ. ಯಾರು ಮಾತಾಡಿದಾಗ್ಲೂ ಸ್ವಾಭಿಮಾನ ಇರ್ಬೇಕು ತಾನೆ. ನಮ್ಮ ರಾಜ್ಯದಲ್ಲಿ ಜವಾಬ್ದಾರಿಯುತವಾಗಿ ನಿರ್ಧಾರ ತಗೊಂಡಿದ್ವಿ ಅಂದ್ರೆ ಇವ್ರು ಯಾರು ಜವಾಬ್ದಾರಿಯುತವಾಗಿ ತಗೊಂಡಿಲ್ಲ. ಬೇಜವಾಬ್ದಾರಿತನದಿಂದ, ಮಾನವೀಯತೆ ಇಲ್ಲದೆ, ಕಾನೂನೇ ಇಲ್ಲದೆ ಮನೆ ಬಂದಂತೆ ನಡ್ಕೊಳ್ತಿದೆ ಸರ್ಕಾರ. ಇಂದಿನಂತೆ ನಮ್ಮ ಜೊತೆಗೆ ಮತ್ತೆ ನಮ್ಮ ಗೆಸ್ಟ್ ಬಸವರಾಜ್ ಇಟ್ನಾಳ್ ಅವರು ಜಾಯ್ನ್ ಆಗಿದ್ದಾರೆ. ಇಟ್ನಾಳ್ ಅವರೇ, ಇಲ್ಲಿ ಮನೆಗಳನ್ನ ಬೀಳಿಸಿದರೆ ಕೇರಳದ ಎಂಪಿಗಳು, ಶಾಸಕರು ಬಂದು ಮಾತಾಡ್ತಾರೆ. ಹೈಕಮಾಂಡ್ ಅಲ್ಲಿ ಕೇರಳ ಮೂಲದವರು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ಕೊಡ್ತಾರೆ. ಕೇರಳದಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಆಗುವ ಅನ್ಯಾಯಗಳನ್ನ ನಮ್ಮ ರಾಜ್ಯದ ಇದೇ ಶಾಸಕರು, ಸಚಿವರು ಹೋಗಿ ಕೇರಳಕ್ಕೆ ಹೋಗಿ ಯಾಕೆ ಪ್ರಶ್ನೆ ಮಾಡಬಾರದು? ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳ ಪರಿಸ್ಥಿತಿ ಏನಿದೆ ಇವತ್ತು, ಕಾಸರಗೋಡಿನಲ್ಲಿ ಏನಾಗ್ತಾ ಇದೆ, ಈ ಅನ್ಯಾಯವನ್ನ ನಮ್ಮ ರಾಜ್ಯದ ಶಾಸಕರು, ಸಂಸದರು, ನಮ್ಮ ಸರ್ಕಾರ ಕೇರಳಕ್ಕೆ ಹೋಗಿ ಪ್ರಶ್ನೆ ಮಾಡಿ ಇವ್ರ ತಾಕತ್ತನ್ನ ಪ್ರದರ್ಶನ ಮಾಡಲಿ. ಸುಮ್ಮನೆ ಕೂತಿದಾರಲ್ಲ, ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾಕೆ ಇವ್ರಿಗೆ ತಾಕತ್ತಿಲ್ವಾ, ದಮ್ಮಿಲ್ವಾ? ಇದ್ದಂಗಿಲ್ಲ ಶ್ರೀಪಾದ್ ಅವರೇ, ಇದ್ದಂಗಿಲ್ಲ. ಕಾಣ್ದ ಇಲ್ಲ. ಎಲ್ಲ ಶಾಸಕರನ್ನ, ಸಂಸದರನ್ನ ಕರ್ನಾಟಕ ಗಡಿಯಲ್ಲಿ ನಿಲ್ಲಿಸಿ ಹೇಳಿದವ್ರೆ, ಈ ಕರ್ನಾಟಕದಲ್ಲೇ ಇರುವುದೇ, ಕೇರಳದಲ್ಲಿ ಹೋಗಲ್ಲ ಅಂತ ಹೇಳಿ. ಸಿದ್ದರಾಮಯ್ಯ ವಿಷಯ ಬೆಂಗಳೂರು ಸ್ಟಾರ್ಟ್ ಆಫ್ ಕರ್ನಾಟಕ, ನಾಟ್ ಕೇರಳ ಅಂತ ಯಾಕೆ ಹೇಳಿಲ್ಲ? ಯಾಕಂದ್ರೆ ಇದು ಗಟ್ಟಿಯಾಗಿ ಸರ್ಕಾರದಲ್ಲಿ ಒಂದು ರೀತಿಯ ಒಂದು ಉದ್ಘಾಟನೆಯಿಂದ ಅನೇಕ ಬಾರಿ ಮಾತಾಡುವ ಸಿದ್ದರಾಮಯ್ಯ ಈ ರೀತಿಯ ಒಂದು ಉದ್ಘಾಟನೆಗೆ ಯಾಕೆ ಸುಮ್ಮನಿದ್ದಾರೆ? ಇದು ಉದ್ಘಾಟನೆ, ಇದು ಕೇರಳದ ಉದ್ಘಾಟನೆ, ಇದು ಯಾಕೆ ಸುಮ್ಮನಿದ್ದಾರೆ? ಏನ್ ಮಾಡಿದ್ದಾರೆ? ಬಿಡಿಗೆ ಬರ್ತಾ ಇರೋದು ಬಿಡಿಗೆ ಪಕ್ಕ ಕ್ರಮ ತಗೊಂಡಿದ್ದಾರೆ. ಏನ್ ಆಗ್ತದೆ ಅದರಲ್ಲಿ? ನಿರ್ದೇಶಕರಿಗೆ ಕಲ್ಪಿಸಿಕೊಡುವ ಇತ್ಯಾದಿಗಳನ್ನ ಅಲ್ಲಿ ನಿರ್ದೇಶಕರಿದ್ದಾರೆ, ನಮ್ಮ ಸ್ಥಳೀಯ ರಾಜಕಾರಣಿಗಳಿದ್ದಾರೆ, ಅಲ್ಲಿ ಕೃಷ್ಣರಾಜರಿದ್ದಾರೆ, ಇದ್ದಾರೆ. ಹೀಗಾಗಿ ಕೇಳಬೇಕಿದನ್ನ ನಾವು ಅದಕ್ಕೆ ನಾಳೆಯಿಂದ ಕನ್ನಡ ಶಾಸಕ ಸಂಸ್ಥೆ ಹೋಗ್ಬೇಕು ಕೇರಳದ ಪ್ರತಿಯೊಂದು ಕನ್ನಡ ಸ್ಥಳಗಳನ್ನ ವಿಸಿಟ್ ಮಾಡಬೇಕು. ಅಷ್ಟೇ ಅಲ್ಲ, ಅಲ್ಲಿ ದೇವಸ್ಥಾನಗಳಲ್ಲಿ ನಡೀತಾರೆ ಒಂದು ಬೆಳವಣಿಗೆ ಬಗ್ಗೆ ಮಾತಾಡಬೇಕು, ಟ್ವೀಟ್ ಮಾಡಬೇಕು. ಅವಾಗ ಏನು ಒಂದು ರಾಜ್ಯದ ಒಂದು ಏನಂತಾರೆ ಒಂದು ಇಂಟಿಗ್ರೇಷನ್ ಹೇಗೆ ರೆಸ್ಪೆಕ್ಟ್ ಮಾಡ್ಬೇಕು, ನಾವು ಒಂದು ರಾಜ್ಯ ಸರ್ಕಾರದ ಬಾಧ್ಯತೆಗಳೇನು, ಅದರ ಮಿತಿಗಳಿಗೆ ಅರ್ಥ ಆಗುತ್ತೆ. ವಿಷಯ ಮಕ್ಕಳು ಅಲ್ಲ. He's not an immigrant. He's very senior and citizen politician. You should know this. He calls himself a great Democrat. He believes in the Constitution. You should know what Constitution says. Constitution says it is not. He says something else. He knows the difference between states. Even then he is talking. He is going off. ಫೈನ್ ಇಟ್ನಾಳ್ ಸರ್, ಥ್ಯಾಂಕ್ ಯು ನಿಮ್ಮ ಮಾಹಿತಿಗಾಗಿ, ಜೊತೆಗೆ ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಸಾರಿ, ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇತ್ತು, ಮತ್ತೆ ಸಂಪರ್ಕ ಮಾಡ್ತೀವಿ ಸರ್ ನಿಮ್ಮನ್ನ. ಥ್ಯಾಂಕ್ ಯು. ನೋಡಿ, ಕೇರಳ ನಾಯಕರುಗಳು ಇಲ್ಲಿ ಬಂದು ನಮ್ಮ ಸರ್ಕಾರಕ್ಕೆ ಸೂಚನೆ ಕೊಡ್ತಾ ಇರುವಂತದ್ದು, ಅಕ್ರಮ ವಲಸಿಗರ ತೆರವಿನ ವಿಚಾರ ಬಗ್ಗೆ ಮಾತಾಡ್ತಾ ಇರುವಂತದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ರಾಜ್ಯದ ಎಂಎಲ್ಎಗಳು, ಎಂಪಿಗಳು ಕೇರಳದಲ್ಲಿ ನಮ್ಮ ಕನ್ನಡಿಗರ ಬಗ್ಗೆ ಆಗುವ ಅನ್ಯಾಯವನ್ನ ಕೇರಳಕ್ಕೆ ಹೋಗಿ ಪ್ರಶ್ನೆ ಮಾಡಲಿಲ್ಲ ಒಂದಿನಾನು. ಕಾಸರಗೋಡು ಗಡಿ ಭಾಗದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಲಿಲ್ಲ. ಅಷ್ಟೇ ಯಾಕೆ, ತ್ಯಾಜ್ಯವನ್ನ ತಂದು ನಮ್ಮ ರಾಜ್ಯಕ್ಕೆ ಸುರಿತಾರೆ ಇಲ್ಲಿ ಕೇರಳದವರು. ಇದನ್ನ ಹೋಗಿ ಕೇರಳಕ್ಕೆ ಹೋಗಿ ಪ್ರಶ್ನೆ ಮಾಡೋದು ಯಾರು ಮಾಡಲಿಲ್ಲ. ಅಷ್ಟೇ ಯಾಕೆ, ಇಲ್ಲೇ ಕುತ್ಕೊಂಡು ಟ್ವೀಟ್ ಮಾಡಿಯೂ ಪ್ರಶ್ನೆ ಮಾಡಲಿಲ್ಲ ಯಾರು. ಈಗ ಅವ್ರು ಇಲ್ಲಿ ಬರೋದಂತೆ, ಇಲ್ಲಿ ಆಗ್ತಾ ಇರೋದನ್ನ ನಮ್ಮ ರಾಜ್ಯದವರು ಪ್ರಶ್ನೆ ಮಾಡೋದಂತೆ. ನೋಡಿ ಎಂತ ದುರ್ದೈವ, ದುರ್ಬಲ ಸರ್ಕಾರ. ಇವುಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅವರು ಸೂಚನೆ ಕೊಟ್ಟರು ದೆಹಲಿಯಲ್ಲಿ ಕುತ್ಕೊಂಡು, ನಾಳೆ ಇವರು ಮೀಟಿಂಗ್ ಮಾಡ್ತಾರಂತೆ. ಜನರಿಗೆ ಇವ್ರ ಬಗ್ಗೆ ಉತ್ತರ ಕೊಡಬೇಕು ಇವರೆಲ್ಲ. ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ, ಸಂಪುಟ ಪುನರಚನೆ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇರೋದು. ಸಂಪುಟ ಪುನರಚನೆಯ ಬಗ್ಗೆ ಎಂಎಲ್ಸಿ ಸಲೀಂ ಅಹಮದ್ ಮಾತಾಡಿದ್ದಾರೆ. ಮತ್ತೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್. ಸಂಕ್ರಾಂತಿ ಬಳಿಕ ಎಲ್ಲವೂ ಒಳ್ಳೆಯದಾಗುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿರೋದು ಪರಿಷತ್ನ ಸದಸ್ಯ ಸಲೀಂ ಅಹಮದ್. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ. ಬಿಜೆಪಿಯವರು ಸುಮ್ಮನೆ ವಿನಾಕಾರಣ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಲೀಂ ಹೇಳಿದ್ದಾರೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆ ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ.
ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ತಾವು ಸಚಿವರಾಗಬೇಕು ಅನ್ನೋ ತರದಲ್ಲಿ ಆಕಾಂಕ್ಷೆ ಇತ್ತು. ಇದನ್ನ ವರಿಷ್ಠರ ಗಮನಕ್ಕೆ ಅದಕ್ಕೆ ಹೊಸ ವರ್ಷ ನನಗೆ ಒಳ್ಳೇದಾಗಬಹುದು ಅಂತ ಭಾವಿಸಿಕೊಳ್ತೇನೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆ ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ರಾಮ ಲಕ್ಷ್ಮಣರಂಗಿದ್ದಾರೆ ಅಂತ ಇವರು ಭರತನ ಸ್ಥಾನದಲ್ಲಿ ನಿಂತು ಹೇಳಿದಂಗಿದೆ. ಖಂಡಿತ ಶ್ರೀಪಾದ್, ರಾಮ ಲಕ್ಷ್ಮಣರ ತರ ಇದ್ದಾರೆ. ಆದ್ರೆ ರಾಮ ಲಕ್ಷ್ಮಣರ ವರ್ತನೆಗಳಿಲ್ಲ, ರಾಮ ಲಕ್ಷ್ಮಣರ ಒಂದಷ್ಟು ನಡೆನುಡಿಗಳಿಲ್ಲ. ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಅವತ್ತು ಹೈಕಮಾಂಡ್ಗೆ ಸಂದೇಶ ಒಗ್ಗಟ್ಟಾಗಿದೆ ಅನ್ನೋದನ್ನ ಕಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿದ್ದಾರೆ ಹೊರತು ಸ್ಪಷ್ಟವಾದಂತಹ ಒಟ್ಟಾಗಿರ್ತಕ್ಕಂಥ ನಡೆಯಿಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು. ಇದರಿಂದ ಸಚಿವ ಸಂಪುಟ ಪುನರ್ರಚನೆ ಕೂಡ ನೆನೆಗೆ ಗುದಿಗೆ ಬಿದ್ದಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಆದ್ರಿಂದ ಜನವರಿ 8ರ ಬಳಿಕ ಒಂದಷ್ಟು ಸ್ಪಷ್ಟನೆ ಸಿಗುವಂತ ಸಾಧ್ಯತೆಗಳಿದಾವೆ. ಇವತ್ತು ರಾತ್ರಿ ಮತ್ತೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು 8ನೇ ತಾರೀಕಿನ ಬಳಿಕ ಈ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅಧಿಕಾರ ಹಂಚಿಕೆ ವಿಚಾರ ಇರಬಹುದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಇರಬಹುದು. ಈ ಎಲ್ಲ ವಿಚಾರಗಳಿಗೆ ಗೊಂದಲಕ್ಕೆ ತೆರೆ ಎಳೆಯೋಣ ಅನ್ನುವಂಥ ಒಂದಷ್ಟು ಸಂದೇಶಗಳ ರವಾನಿಸಿರೋದ್ರಿಂದ 8ರ ಬಳಿಕ ಮತ್ತೆ ಅಸಲಿ ಆಟ ಶುರುವಾಗುತ್ತೆ. ಆಗ ಅಂತಿಮವಾದಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸುತ್ತಾ ರಾಜ್ಯದ ನಾಯಕರಿಗೆ, ಅಥವಾ ಇದೇ ರೀತಿಯಾದಂತಹ ಅನಿಶ್ಚಿತತೆ ಮತ್ತೆ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗದೆ ಶಾಸಕರು ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಬೇಸರವನ್ನು ಕೂಡ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿಸಿಎಂ ಮಾತ್ರ ತಮ್ಮ ಆಂತರಿಕ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ನಮ್ಮ ಸರ್ಕಾರ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆ ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ತಾವು ಸಚಿವರಾಗಬೇಕು ಅನ್ನೋ ತರದಲ್ಲಿ ಆಕಾಂಕ್ಷೆ ಇತ್ತು. ಇದನ್ನ